ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಹೀಗೆ ನಾನು ಫೋನ್ ನೋಡ್ತಾ ಇರ್ಬೇಕಾದ್ರೆ ಒಂದು ಆರ್ಟಿಕಲ್ನ ನೋಡಿದೆ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೆ. ಬಟ್ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಇದು ಇನ್ನು ಗೌರ್ಮೆಂಟಿಂದ ಡಿಕ್ಲೇರ್ ಆಗೇ ಇಲ್ಲ, ನೀವು ಯಾವ ಆಧಾರದ ಮೇಲೆ ಹೇಳ್ತೀರಾ ಅಂತ. ಇವಾಗ ಯಾವುದಾದ್ರೂ ಒಂದು ತೀರ್ಮಾನ ತಗೋತಾರೆ ಅಂತ ಅಂದಾಗ ಅದು ಎಲ್ಲೋ ಒಂದು ಕಡೆ ಗೌರ್ಮೆಂಟಿಂದ ಪ್ರೆಸ್ ಅವ್ರಿಗಾಗಿರಲಿ ಅಥವಾ ಮೀಡಿಯಾದವ್ರಿಗಾಗಿರಲಿ ಇನ್ಫಾರ್ಮೇಷನ್ ಹೋಗಿರುತ್ತೆ. ವಿತೌಟ್ ಇನ್ಫಾರ್ಮೇಷನ್ ಯಾರು ಕೂಡ ಯಾವುದೇ ಮಾಹಿತಿಯನ್ನು ಸುಮ್ಮನೆ ಬಾಯಿಗೆ ಬಂದಂಗೆ ಎಲ್ಲೂ ಹೇಳಕ್ಕೆ ಹೋಗಲ್ಲ. ಓಕೆ, ಸೊ ಹಾಗಂತ ನಾನು ನೀವು ಕೇಳಿರೋದು ರಾಂಗ್ ಅಂತ ಎಲ್ಲೂ ಹೇಳಲ್ಲ. ಬಿಕಾಸ್ ನಿಮಗೂ ಒಂದು ಪ್ರೂಫ್ ಅನ್ನೋದು ಬೇಕು. ಈಗ ಬರವಣಿಗೆ ರದ್ದಾಗ್ಬಿಟ್ಟಿದೆ ಅಂತ ನಾವು ಸುಮ್ಮನೆ ಬಂದು ಹೇಳೋಕ್ಕಾಗಲ್ಲ, ಸ್ಪರ್ಧಾರ್ಥಿಗಳ ದಿಕ್ಕು ತಪ್ಸೋಕ್ಕಾಗಲ್ಲ. ಸೊ ಅವರ ಒಂದು ಅವರು ಕೂಡ ಒಂದು ಮೆಂಟಲಿ ಪ್ರಿಪ್ರೇಷನ್ನ ಮಾಡ್ಕೊಂಡಿರ್ತಾರೆ. ಬರವಣಿಗೆ ರದ್ದಾದಾಗ ನಾವು ಹೆಂಗೆ ಓದಬೇಕು, ಬರವಣಿಗೆ ಇದ್ದಾಗ ನಾವು ಹೆಂಗೆ ಓದಬೇಕು ಅನ್ನೋ ಥರದ್ರಲ್ಲಿ. ಸೊ ಹಾಗಾಗಿ ಇಲ್ಲಿ ಒಂದು ನಾನು ಆರ್ಟಿಕಲ್ನ ನೋಡ್ತಾ ಇದ್ದೆ. ಸೊ ಬರವಣಿಗೆ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಏನೋ ಒಂದು ಹೊಸ ರೂಲ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ರು. ಸೊ ಆ ರೂಲ್ಸ್ಗಳ ಪ್ರಕಾರ ಬಹಳಷ್ಟು ಅಭ್ಯರ್ಥಿಗಳು ಅದಕ್ಕೆ ಒಬ್ಜೆಕ್ಷನ್ನ ಹಾಕಿರೋ ಅಂಥದ್ದು. ಆ್ಯಂಡ್ ಇವಾಗ ಶಿಕ್ಷಣ ಇಲಾಖೆ ಒಂದು ಮಹತ್ತರವಾಗಿರ್ತಕ್ಕಂತಹ ಒಂದು ಡಿಸಿಷನ್ನ, ಒಂದು ಫೇರ್ ಡಿಸಿಷನ್ನ ತಗೊಂಡಿದೆ. ಸೊ ಅದು ಎಲ್ಲ ಒಂದು ಎಕ್ಸಾಮ್ಸ್ಗಳಿಗೂ ಅಪ್ಲೈ ಆಗುತ್ತಾ ಅಥವಾ ಕೆಲವು ಲಿಮಿಟೆಡ್ ಎಕ್ಸಾಮ್ಸ್ಗೆ ಮಾತ್ರ ಅಪ್ಲೈ ಆಗುತ್ತಾ ಅನ್ನೋದು. ಯಾಕಂದರೆ ಕಮೆಂಟಲ್ಲೂ ನಾನು ನೋಡಿದೆ, ಇದು GPSTRಗೂ ಅಪ್ಲಿಕೇಬಲ್ ಆಗುತ್ತಾ, ಬಿಕಾಸ್ GPSTR ಇಷ್ಟು ವರ್ಷ ಡಿಸ್ಕ್ರಿಪ್ಟಿವ್ ಕೂಡ ಇತ್ತು, ಬರವಣಿಗೆ ಕೂಡ ಇತ್ತು ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ಈ ಆರ್ಟಿಕಲಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ಫಸ್ಟು ಓದಿ ಹೇಳ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಶಿಕ್ಷಕರ ಹುದ್ದೆಯ ಕನಸು ಕಾಣ್ತಾ ಇರ್ತಕ್ಕಂತಹ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಚಿವ ಸಂಪುಟ ಹಾಗೆ ಶಿಕ್ಷಣ ಇಲಾಖೆ ಒಂದು ಮಹತ್ವವಾಗಿರ್ತಕ್ಕಂತಹ ಡಿಸಿಷನ್ಸನ್ನು ಅಂದರೆ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಏನು ನಿರ್ಧಾರ ಅಂದರೆ, ಇನ್ನು ಮುಂದೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ಡಿಸ್ಕ್ರಿಪ್ಟಿವ್ ಮಾದರಿ ಏನಿದೆ, ವಿವರಣಾತ್ಮಕ ಮಾದರಿಯ ಬರವಣಿಗೆ ಪರೀಕ್ಷೆಗಳನ್ನು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ರದ್ದುಗೊಳಿಸೋದಕ್ಕೆ ಸರ್ಕಾರ ಸಮ್ಮತಿಯನ್ನು ಸೂಚಿಸಿದೆ ಅಂತ. ಏನು ಮುಂಚೆ ಇವಾಗ 2 ಅಂಕಗಳಿಗೆ, 3 ಅಂಕಗಳಿಗೆ, 5 ಅಂಕಗಳಿಗೆ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೊಂಡು ಹೋಗ್ತಾ ಇದ್ರೆ ವಿತೌಟ್ ಎನಿ ಆಪ್ಷನ್ಸ್ ಇಲ್ಲದೇ ನೀವು ವಿವರವಾಗಿ ಬರ್ಕೊಂಡು ಹೋಗ್ತಾ ಇದ್ರಲ್ಲ, ಆ ಒಂದು ವಿಧಾನವನ್ನು ರದ್ದು ಮಾಡಿ ಅಂತ ಹೇಳಿ ಸರ್ಕಾರ ಇವಾಗ ಅಫಿಷಿಯಲ್ ಆಗಿ ಸಮ್ಮತಿಯನ್ನು ಕೊಟ್ಟಿರೋ ಅಂಥದ್ದು. ಓಕೆ, ಹಾಗಾದರೆ ಈ ಒಂದು ರದ್ದತಿ ಏನಿದೆ ಅಲ್ಲ, ಯಾವ ಎಕ್ಸಾಮ್ಸ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ? ಸರ್ಕಾರದ ಈ ಒಂದು ನೂತನ ನಿರ್ಧಾರದಿಂದ ಮುಂದೆ ಬರ್ತಕ್ಕಂತಹ ಎಲ್ಲ ಮಾದರಿಯ ಸರ್ಕಾರಿ ನೇಮಕಾತಿ ಪರೀಕ್ಷೆಗಳು ಏನು ಬಹು ಆಯ್ಕೆ ಪ್ರಶ್ನೆಗಳ ಮೇಲೇನೆ ನಿಂತಿರುತ್ತೆ. MCQ ಅಥವಾ ಆಬ್ಜೆಕ್ಟಿವ್ ಟೈಪ್ಸ್ ಅಂತ ಏನು ಹೇಳ್ತೀವಿ, ಬಹು ಆಯ್ಕೆ ಮಾದರಿ, ಈ ಒಂದು ಮಾದರಿನಲ್ಲಿಯೇ ಎಲ್ಲ ಪರೀಕ್ಷೆಗಳು ಇವಾಗ ನಡೆಯುತ್ತೆ ಅಂತಕ್ಕಂಥದ್ದು. ಆಯಿತಾ, ಯಾವೆಲ್ಲ ನೇಮಕಾತಿಗಳಿಗೆ ಇದು ಅನ್ವಯ ಆಗುತ್ತೆ, ಸರ್ಕಾರದ ಈ ಒಂದು ಹೊಸ ನಿಯಮಾವಳಿಗಳು ಏನಿದಾವೆ ಮುಂದೆ ಬರ್ತಕ್ಕಂತಹ ಪ್ರಮುಖ 3 ಹಂತದ ಶಿಕ್ಷಕರ ನೇಮಕಾತಿಗಳಿಗೆ ಡೈರೆಕ್ಟ್ ಆಗಿ ಇದು ಅಪ್ಲೈ ಆಗತ್ತೆ. ಓಕೆ, ಸೊ ಇವಾಗ ನೀವು GPSTRಗೆ ಕೂಡ ಇದೇ ಥರ ಆಗುತ್ತಾ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. GPSTRಗೆ ಮಾತ್ರ ಡಿಸ್ಕ್ರಿಪ್ಟಿವ್ ಇರುತ್ತೆ, ಇನ್ನು ಉಳಿದಿರೋದಕ್ಕೆಲ್ಲದಕ್ಕೂ MCQ ಮಾದರಿಯಲ್ಲಿ ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ GPSTR ಅಲ್ಲಿ ಏನು ಡಿಸ್ಕ್ರಿಪ್ಟಿವ್ ಇತ್ತು ಅದನ್ನು ಕೂಡ ಈಗ ತೆಗೆದು ಹಾಕಿ ಬರೀ ಟಿಕ್ಕಿಂಗ್ ಅಂತ ಮಾತ್ರ ಮಾಡಿದ್ದಾರೆ. ಆಯಿತಾ, ಸೊ ಬಹು ಆಯ್ಕೆ ಮಾದರಿಯಲ್ಲೇ ಮಾಡ್ತಾ ಇರೋವಂಥದ್ದು. ಆ್ಯಂಡ್ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿನೂ ಕೂಡ ಮುಂಚೆನೂ ಕೂಡ ಅದು ಹೀಗೆ ಇತ್ತು, ಏನು ಡಿಸ್ಕ್ರಿಪ್ಟಿವ್ ಏನೂ ಇರಲಿಲ್ಲ, ಜಸ್ಟ್ ಪೇಪರ್ 1 ಆ್ಯಂಡ್ ಪೇಪರ್ 2 ಅದು ಬರೀ ಟಿಕ್ಕಿಂಗ್ ಮಾತ್ರ ಮಾಡೋ ಥರ ಇತ್ತು. ಬಟ್ ಇವಾಗ ಏನು ಡ್ರಾಫ್ಟ್ C&R ಬಿಟ್ಟರು, ಅದರಲ್ಲಿ ಒಂದು ಹೊಸತನವನ್ನು ತರೋದಕ್ಕೆ ಅಥವಾ ಒಂದು ಕ್ವಾಲಿಟಿ ಟೀಚರ್ಸ್ನ ನೇಮಕಾತಿ ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ರೂಲನ್ನು ಅಪ್ಲೈ ಮಾಡಿದರು. ಬಟ್ ಅದನ್ನು ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ಇರಲಿಲ್ಲ. ಓಕೆ, ಇದು ತುಂಬ ಅಂದರೆ ತುಂಬ ಬೇರೆ ಥರನೇ ರೂಲ್ಸ್ನ ತಂದುಬಿಟ್ಟಿದ್ರು. ಸೊ ಇವಾಗ ಅದಕ್ಕೆ ಬಹಳಷ್ಟು ಅಬ್ಜೆಕ್ಷನ್ಸ್ಗಳು ಹೋಗಿರೋದ್ರಿಂದ, ಸೊ ನಾರ್ಮಲ್ ಆಗಿ ಏನು ಅಬ್ಜೆಕ್ಷನ್ ಹೋಗುತ್ತೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಅಬ್ಜೆಕ್ಷನ್ ಹೋಗಿರೋದ್ರಿಂದ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಂಡು ಇವಾಗ HSTRಗೂ ಕೂಡ ದೇರ್ ಈಸ್ ನೋ ಡಿಸ್ಕ್ರಿಪ್ಟಿವ್ ಅಂತ ಹೇಳಿರೋ ಅಂಥದ್ದು. ಓಕೆ, ಆ್ಯಂಡ್ ಓನ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 MCQ ಮಾತ್ರ ಇರುತ್ತೆ. ಆ್ಯಂಡ್ PSTR ಆಲ್ಸೋ, ಮುಂಚೆ PSTR ಹೇಗಿತ್ತು, 150 ಮಾರ್ಕ್ಸ್ಗೆ ಜಸ್ಟ್ 1 ಪೇಪರ್ ಮಾತ್ರ ಇತ್ತು. ಆಮೇಲೆ ಇನ್ನು 2 ಎಕ್ಸ್ಟ್ರಾ ಪೇಪರ್ ಏನಿದೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಬಂದುಬಿಟ್ಟು ಅದನ್ನು ಡಿಸ್ಕ್ರಿಪ್ಟಿವ್ ಆ್ಯಡ್ ಮಾಡಿದ್ರು, ಭಾಷಾ ಸಾಮರ್ಥ್ಯ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ PSTRಗೆ ಮುಂಚೆ ಭಾಷಾ ಸಾಮರ್ಥ್ಯ ಪತ್ರಿಕೆ ಕೂಡ ಇರಲಿಲ್ಲ, ಇದ್ದಿದ್ದೇ ಒಂದು ಪತ್ರಿಕೆ. ಅದರಲ್ಲಿ ಎಲ್ಲ ರೀತಿಯಾದಂತಹ EVS ಇತ್ತು, ಸೈಕಾಲಜಿ ಇತ್ತು, ಕನ್ನಡ ಇಂಗ್ಲೀಷ್ ಇತ್ತು, ಆಮೇಲೆ ಮ್ಯಾಥ್ಸ್ ಇತ್ತು,
ಅದೆಲ್ಲ ಇತ್ತು, ಅದು MCQ. ಬಟ್ ಇವಾಗ ಏನು ಮಾಡಿದ್ರು, 400 ಮಾರ್ಕ್ಸ್ಗೆ ಎಕ್ಸ್ಟ್ರಾ 250 ಮಾರ್ಕ್ಸ್ನ ಆ್ಯಡ್ ಮಾಡಿದ್ರು. ಅಂದರೆ 150 ಮಾರ್ಕ್ಸ್ಗೆ 250 ಮಾರ್ಕ್ಸ್ನ ಆ್ಯಡ್ ಮಾಡಿದ್ರು. ಅದರಲ್ಲಿ ಏನಿತ್ತು, ಭಾಷಾ ಸಾಮರ್ಥ್ಯ ಇತ್ತು, ಜೊತೆಗೆ ಡಿಸ್ಕ್ರಿಪ್ಟಿವ್ ಪೇಪರ್ನ ಕೂಡ ಇಟ್ಟಿದ್ರು. ಸೊ PSTRಗೆ ಹೆಂಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇಡ್ತಾರೆ ಅನ್ನುವಂತಹ ಒಂದು ವಿಚಾರ ಕೂಡ ಎದ್ದಿದ್ರಿಂದ ಸೊ ಅದನ್ನು ಕೂಡ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ಓನ್ಲಿ 1 ಪೇಪರ್ ಆಯಿತಾ. ಇವಾಗ ನೆಕ್ಸ್ಟ್ ಬರವಣಿಗೆಗೆ ಏನು ಈ ಒಂದು ಬದಲಾವಣೆಗೆ ಏನು ರೀಸನ್ನು, ಏನಕ್ಕೆ ಅಂದರೆ ಈ ಹಿಂದೆ ವಿವರಣಾತ್ಮಕ ಮಾದರಿಯ ಪರೀಕ್ಷೆಗಳು ಇದ್ದಾಗ, ಮುಂಚೆ ಏನು ಡಿಸ್ಕ್ರಿಪ್ಟಿವ್ ಪೇಪರ್ ಇತ್ತು GPSTR ಪರೀಕ್ಷೆನಲ್ಲಿ, ಆವಾಗ ಏನಾಗ್ತಿತ್ತು, ಆನ್ಸರ್ ಶೀಟ್ನ ಇವ್ಯಾಲ್ಯುಯೇಷನ್ ಮಾಡೋದಕ್ಕೆ ಬಹಳಾನೇ ಟೈಮ್ ತೊಗೊಳ್ತಾ ಇತ್ತು. ಇದರಿಂದಾಗಿ ಈ ಒಂದು ಕಂಪ್ಲೀಟ್ ನೇಮಕಾತಿ ಪ್ರೊಸೀಜರು ಏನು ಡಿಲೇ ಆಗ್ತಾಯಿತ್ತು, ವಿಳಂಬ ಆಗ್ತಾಯಿತ್ತು. ಫಲಿತಾಂಶ ಪ್ರಕಟಣೆ ಆಗಿರಬಹುದು, ಹಾಗೆಯೇ ಅಂಕಪಟ್ಟಿ ಪರಿಶೀಲನೆ ಬಹಳ ಟೈಮ್ನ ತೊಗೊಳ್ತಾ ಇತ್ತು, ವರ್ಷಾನುಗಟ್ಟಲೆ ಟೈಮ್ನ ತೊಗೊಳ್ತಾ ಇದ್ದಿದ್ದರಿಂದ. ಅಷ್ಟೇ ಅಲ್ಲದೆ ಮೌಲ್ಯಮಾಪನದ ಸಂದರ್ಭದಲ್ಲಿ ಏನು ಇವ್ಯಾಲ್ಯುಯೇಷನ್ ಟೈಮ್ನಲ್ಲಿ ಅಂಕಗಳ ವ್ಯತ್ಯಾಸ ಮತ್ತು ಗೊಂದಲಗಳಿಂದಾಗಿ ಏನಾಗ್ತಾಯಿತ್ತು, ಪ್ರಕರಣಗಳು ಕೋರ್ಟ್ ಮೆಟ್ಟಿಲು ಏರ್ತಾ ಇದ್ವು. ಸೊ ಇವಾಗ ಡಿಸ್ಕ್ರಿಪ್ಟಿವ್ ಅಂತ ಇದ್ದಾಗ ಬರೀ ಅದು ಒಂದು ಇದರಲ್ಲಿ ಮಾತ್ರ, ಹಂತದಲ್ಲಿ ಮಾತ್ರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ನನ್ನ ಹತ್ರ ಒಂದು ಪೇಪರ್ ಬರುತ್ತೆ, ನನಗೆ ಇದು ಔಟ್ ಆಫ್ 4 ಮಾರ್ಕ್ಸ್ ಕೊಡ್ಬೋದು, ಓಕೆ ಅಟ್ಲೀಸ್ಟ್ ಒಂದು 9 ಮಾರ್ಕ್ಸ್ ಆದರೂ ಕೊಡ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಬಟ್ ನನ್ನಿಂದ ಇನ್ನೊಬ್ರಿಗೆ ಹೋಗುತ್ತೆ ಅದು. ಓಕೆ, ನಾನು ಎಷ್ಟು ಕರೆಕ್ಟಾಗಿ ಇವ್ಯಾಲ್ಯುಯೇಷನ್ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ ಅಂತ ಇನ್ನೊಬ್ರಿಗೆ ಹೋದಾಗ ನಾನು 9 ಮಾರ್ಕ್ಸನ್ನ ಕೊಟ್ಟಿರೋ ಜಾಗದಲ್ಲಿ ಅವ್ರಿಗೆ ಅದು ಇಷ್ಟ ಆಗದೇನೆ 7 ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಎಷ್ಟು ಮಾರ್ಕ್ಸಲ್ಲಿ ವ್ಯತ್ಯಾಸ ಆಯ್ತಲ್ವಾ. ಸೊ ಡಿಸ್ಕ್ರಿಪ್ಟಿವ್ ಇದ್ದಾಗ ಈ ರೀತಿ ಮಾರ್ಕ್ಸ್ಗಳು ಹೆಚ್ಚಾಗುವಂಥದ್ದು, ಕಡಿಮೆ ಆಗುವಂಥದ್ದು ಇರುತ್ತೆ. ಬಟ್ ಮಲ್ಟಿಪಲ್ ಚಾಯ್ಸ್ ಇದ್ದಾಗ ಅದು ಏನು ಕಂಪ್ಯೂಟರ್ ಬೇಸ್ಡ್ ಇವ್ಯಾಲ್ಯುಯೇಷನ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗೊಂದಲಕ್ಕೆ ಆಸ್ಪದ ಇರೋದಿಲ್ಲ. ಓಕೆನಾ. ಸೊ ಇವಾಗ ಕಂಪ್ಲೀಟ್ ಆಗಿ ಆಬ್ಜೆಕ್ಟಿವ್ ಮಾದರಿಯನ್ನು ಅಳವಡಿಸಿರೋದ್ರಿಂದ OMR ಶೀಟ್ಗಳ ಮುಖಾಂತರ ಕಂಪ್ಯೂಟರೀಕೃತ ಮೌಲ್ಯಮಾಪನ ಶೀಘ್ರವಾಗಿ ನಡೀತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಪಾರದರ್ಶಕವಾಗಿ ಯಾವುದೇ ಒಂದು ಗೊಂದಲ ಇಲ್ಲದೆ ಕೆಲವೇ ತಿಂಗಳುಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಮುಗಿದು ಹೋಗುತ್ತೆ. ಓಕೆ, ಸೊ ಯಾವುದೇ ರೀತಿಯಾದಂತಹ ಒಂದು ಗೊಂದಲ ಸಮಸ್ಯೆ ಇರೋದಿಲ್ಲ. ಸೊ ಹಾಗಾಗಿ ಇವಾಗ ಏನು C&R ರೂಲ್ ಬಿಟ್ಟಿದ್ದಾರೆ, ಅದರದ್ದು ಇನ್ನೊಂದು ಹೊಸ ನೋಟಿಫಿಕೇಶನ್ ಬರಬೇಕು. ಸೊ ಈ ಒಂದು ಹೊಸ ಪರೀಕ್ಷಾ ಮಾದರಿಯನ್ನು ಏನು ಇದು ಮಾಡಿದ್ದಾರೆ, ಅದರ ಕುರಿತಂತೆ ಶಿಕ್ಷಣ ಇಲಾಖೆ ಇನ್ನು 2 ದಿನಗಳಲ್ಲಿ ಅಧಿಕೃತ ಆದೇಶವನ್ನು ಅಥವಾ ಹೊಸ ನೇಮಕಾತಿಯನ್ನು ಪ್ರಕಟಿಸ್ತಕ್ಕಂತಹ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಓಕೆ, ಸೊ ಇನ್ನು 2 ದಿನಗಳ ಒಳಗಾಗಿ ನಿಮಗೆ ಹೊಸ ಒಂದು ನೋಟಿಫಿಕೇಶನ್ ಬರುತ್ತೆ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟ ಹಾಗೆ. ಓಕೆ, ಸೊ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅನ್ನೋದು ಅಫಿಷಿಯಲ್ ಆಗಿ ನಮಗೆ ಗೊತ್ತಾಗುತ್ತೆ. ಬಟ್ ಬರವಣಿಗೆ ಇಲ್ಲ ಅನ್ನೋದಂತೂ ಕನ್ಫರ್ಮ್. ಓಕೆ, ಸೊ ಬರವಣಿಗೆ ಯಾವ ಕಾರಣಕ್ಕೂ ಇರೋದಿಲ್ಲ. GPSTRಗೂ ಇತ್ತು ಮುಂಚೆ ಬರವಣಿಗೆ, ಅದನ್ನು ಕೂಡ ತೆಗೆದಿದ್ದಾರೆ. ಸೊ ಇವಾಗ GPSTR, HSTR ಆ್ಯಂಡ್ PSTR ಎಲ್ಲವೂ ಕೂಡ ನಿಮಗೆ ಏನಿರುತ್ತೆ, ಆಬ್ಜೆಕ್ಟಿವ್ ಟೈಪ್ಸಲ್ಲಿ ಇರೋವಂಥದ್ದು. ಸೊ ಬಹಳ ವರ್ಷಗಳಿಂದ ಏನೂ ನೇಮಕಾತಿ ಆಗಿರಲಿಲ್ಲ. ಸೊ ಆ ಒಂದು ನೇಮಕಾತಿಯ ನಿರೀಕ್ಷೆಯಲ್ಲಿ ಇರುವಂತಹ ಉದ್ಯೋಗಾಕಾಂಕ್ಷಿಗಳಿಗೆ, ಆಸ್ಪಿರೆಂಟ್ಸ್ಗೆ, ಟೀಚರ್ ಆಸ್ಪಿರೆಂಟ್ಸ್ಗೆ ಇದು ಒಂದು ಎಲ್ಲೋ ಒಂದು ಕಡೆ ಖುಷಿ ವಿಚಾರ ಅಂತ ಹೇಳ್ಬೋದು. ತುಂಬ ಜನ ಏನು ಸಮಸ್ಯೆಗಳನ್ನ ಮಾಡ್ಕೊಂಡಿದ್ರಿ, ಗೊಂದಲಕ್ಕೆ ಒಳಗಾಗಿದ್ರಿ, ಯಾವ ರೀತಿಯಾಗಿ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋದು, ಇನ್ನು ಕಡಿಮೆ ಟೈಮ್ ಇದೆ, ಅದರಲ್ಲಿ ನಾವು ಬರವಣಿಗೆಯನ್ನು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ನಾವು ಓದ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅಂತ. ಸೊ ಆ ಒಂದು ಟೆನ್ಷನ್ಗೆ ಇವಾಗ ಬ್ರೇಕ್ ಹಾಕಿ. ಓಕೆ, ಸೊ ನೀವು ಇವಾಗ ಏನು ಓದ್ತಾ ಇದ್ದೀರಾ ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಇನ್ನು 2 ದಿನಗಳ ಒಳಗಾಗಿ ನಿಮಗೆ ಎಲ್ಲ ಒಂದು ಡೌಟ್ಸ್ಗಳಿಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದ ತಕ್ಷಣ ನಿಮಗೆ ವಿಷಯ ಗೊತ್ತಾಗೇ ಆಗುತ್ತೆ. ಓಕೆ, ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳಲ್ಲೂ ಹೇಳ್ತಾರೆ. ಆಮೇಲೆ ಅಫಿಷಿಯಲ್ ಆಗಿ ನೀವು ಕೂಡ ನೋಡ್ತೀರಾ ಏನು ಅಧಿಸೂಚನೆಯಲ್ಲಿ ಏನೇನಿದೆ ಅನ್ನೋದನ್ನು. ಸೊ ತಲೆ ಕೆಡಿಸ್ಕೊಬೇಡಿ, ಯಾರೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಬರವಣಿಗೆ ಇದ್ದಿದ್ದೇನಿದೆ ಅದು ರದ್ದಾಗಿದೆ. ಓಕೆ, ಸೊ ಎಲ್ಲ ಎಕ್ಸಾಮ್ಸಲ್ಲೂ ಅಷ್ಟೇ. ಇವಾಗ ನಿಮ್ಮ ಕೆಲಸ ಏನು, ನೀವು ಜಸ್ಟ್ ಏನು ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ದೀರಾ ಆ ಒಂದು ಪ್ರಿಪ್ರೇಷನ್ನ ನೀವು ಕಂಟಿನ್ಯೂ ಮಾಡಿ. ಯಾವುದೇ ರೀತಿಯಾದಂತಹ ಒಂದು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಿಮಗೆ ಇವಾಗ ಸಿಕ್ಕಿರುವಂತಹ ಟೈಮ್ನ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಎಲ್ಲರೂ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಇರುವಂತಹ ಕಡಿಮೆ ಟೈಮ್ನ ನೀವೆಷ್ಟು ಚೆನ್ನಾಗಿ ಸದುಪಯೋಗ ಮಾಡ್ಕೋತಿರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದೇ ರೀತಿಯಂತಹ ಒಳ್ಳೊಳ್ಳೆ ಮಾಹಿತಿಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.